ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅಂತಂದರೆ ನಾಗರ ಪಂಚಮಿ, ನಾಗರ ಹಬ್ಬ ಅಂತ ಕೂಡ ಕೆಲವೊಂದು ಕಡೆ ಕರೀತಾರೆ. ಕೆಲವೊಂದೊಂದು ಸಮಯದಲ್ಲಿ ಈ ಒಂದು ಹಬ್ಬಗಳನ್ನ ಮಾಡ್ತಾರೆ. ಕೆಲವೊಬ್ಬರು ಗೌರಿ ಗಣೇಶ ಹಬ್ಬದ ಸಮಯದಲ್ಲಿ ಗೌರಿ ಹಬ್ಬದ ದಿನ ಈ ಒಂದು ಹಬ್ಬನ ಮಾಡ್ತಾರೆ. ಕೆಲವರು ಶ್ರಾವಣ ಮಾಸದ 5ನೇ ದಿನ ಅಮಾವಾಸ್ಯೆ ಕಳೆದಂತಹ 3ನೇ ದಿನಕ್ಕೆ ಈ ಒಂದು ಹಬ್ಬನ ಮಾಡ್ತಾರೆ. ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೇ ಹಬ್ಬ ಇದು. ಇದಾದ ನಂತರ ವರಮಹಾಲಕ್ಷ್ಮಿ ಹಬ್ಬ, ಕೃಷ್ಣ ಜನ್ಮಾಷ್ಟಮಿ, ಗೌರಿ ಗಣೇಶ, ಹೀಗೆ ಹಬ್ಬಗಳು ಶುರು ಆಗ್ತಾ ಹೋಗ್ತವೆ. ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚಾಗಿ ಹಬ್ಬಗಳನ್ನ ಮಾಡ್ತಾ ಇರ್ತಾರೆ. ಈ ಒಂದು ಸಮಯದಲ್ಲಿ ಹೂವು ಹಣ್ಣುಗಳ ರೇಟ್ ಕೂಡ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಹಾಗಿದ್ರೆ ನಾಗರ ಪಂಚಮಿ ಹಬ್ಬದ ವಿಶೇಷತೆ ಏನು, ಈ ಹಬ್ಬನ ಯಾಕೆ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಇದ್ರ ಬಗ್ಗೆ ಕೆಲವೊಂದು ಪುರಾಣಗಳಲ್ಲಿ ಕಥೆಗಳು ಕೂಡ ಇದೆ. ಸೊ ನನಗೆ ಗೊತ್ತಿರುವಂತಹ ಕಥೆಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ನಾಗರ ಪಂಚಮಿ ಹಬ್ಬ ಅಂತ ಅಂದರೆ ಒಂದು ನಾಗದೇವತೆಗಳಿಗೆ ಸಂಬಂಧಪಟ್ಟಿರುವಂತಹ ಹಬ್ಬ ಆಗುತ್ತೆ. ಇದರಲ್ಲಿ ಬರುವಂತಹ ಪುರಾಣ ಕಥೆಗಳಲ್ಲಿ ಒಂದು ಕತೆ, ಒಂದು 4 ಜನ ಅಣ್ಣ ತಮ್ಮಂದಿರಿಗೆ ಒಬ್ಬಳು ತಂಗಿ ಇರ್ತಾಳೆ. ಒಂದು ಊರಲ್ಲಿ 4 ಜನ ಅಣ್ಣ ತಮ್ಮಂದಿರಿಗೆ ಒಬ್ಬಳು ತಂಗಿ ಇರ್ತಾಳೆ. ಸೊ ಅವರು ಹೊಲ ಹೂಳೋ ಅಂಥ ಟೈಮಲ್ಲಿ ಹೊಲದ ಮಧ್ಯೆ ಇರುವಂತಹ ಒಂದು ಹುತ್ತ ಏನಿರುತ್ತೆ ಅದನ್ನು ಗೊತ್ತಿಲ್ಲದೇ ಹೂತ್ಬಿಟ್ಟಿರ್ತಾರೆ. ಸೊ ಅದರಿಂದ ಬಂದಿರುವಂತಹ ನಾಗರ ಹಾವು ನನ್ನ ಒಂದು ಹುತ್ತನ ಹಾಳು ಮಾಡಿರೋ ಒಂದು ಕಾರಣದಿಂದಾಗಿ ಅವ್ರು 4 ಜನನೂ ಕೂಡ ಅದು ಕಚ್ಚಿ ಸಾಯಿಸ್ಬಿಡುತ್ತೆ. ಸೊ ಅದೇ ಟೈಮಕ್ಕೆ ಬಂದಂತಹ ತಂಗಿ ಅವರೆಲ್ಲ ಅಣ್ಣಂದಿರು ಸತ್ತಿರೋದನ್ನು ನೋಡಿ ಹಾವೇ ಕಚ್ಚಿರೋದು, ಇದಕ್ಕೆ ಕಾರಣ ಇವರು ಹುತ್ತನ ಗೊತ್ತಿಲ್ಲದೆ ಹೂತಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಆಗ ಅವಳು ದೇವರನ್ನ ಪ್ರಾರ್ಥನೆ ಮಾಡ್ಕೋತಾಳೆ. ನಾಗದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಅವಳು ಪ್ರತ್ಯಕ್ಷಳಾಗಿ ಕೇಳ್ತಾಳೆ, ನನಗಿದ್ದಂತಹ 4 ಜನ ಅಣ್ಣಂದ್ರನ್ನು ಕೂಡ ನಾಗರ ಹಾವು ಕಚ್ಚಿ ಸಾಯಿಸಿದೆ. ಸೊ ಇವಾಗ ನಾನು ಒಬ್ಬಳೇ ಆಗ್ತೀನಿ, ಅನಾಥೆ ಆಗ್ತೀನಿ, ನನಗೆ ಒಬ್ಬರನ್ನಾದರೂ ಉಳಿಸ್ಕೊಡು ಅಂತ ಹೇಳಿ ಕೇಳಿದಾಗ ನಾಗದೇವತೆ ಅವಳಿಗೆ ಒಂದು ವರನ ಕೊಟ್ಟು, ನೀನು ಹುತ್ತದಿಂದ ನಾಗನ ಮಾಡಿ, ಅಂದರೆ ಹುತ್ತದ ಮಣ್ಣಿಂದ ನಾಗರ ಒಂದು ಆಕೃತಿನ ಮಾಡಿ ಅದಕ್ಕೆ ನೀನು ಹಾಲು ಹಣ್ಣು ಅದನ್ನು ಎರೆದು ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರು 4 ಜನ ಅಣ್ಣಂದ್ರೂ ಕೂಡ ಬದುಕಿಸಿಕೊಡ್ತಾಳೆ. ಅವತ್ತಿಂದ ನಾಗರ ಪಂಚಮಿ ಹಬ್ಬನ ಅಣ್ಣ ತಂಗಿ, ಅಂದರೆ ಅಣ್ಣಂದಿರ ಏಳಿಗೆಗೋಸ್ಕರ, ತಂಗಿಯ ಒಳಿತಿಗೋಸ್ಕರ ಮಾಡುವಂತಹ ಒಂದು ಹಬ್ಬ ಅಂತ ಹೇಳಿ ಕರೀತಾರೆ. ಇದನ್ನು ರಕ್ಷಾಬಂಧನ ಅಂತ ಕೂಡ ಕರೀತಾರೆ. ಅಂದರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಡೇಟ್ಗಳು ಹಿಂದೆ ಮುಂದೆ ಬರುತ್ತೆ, ಆದರೆ ಒಂದು ಪುರಾಣ ಕಥೆಗಳ ಪ್ರಕಾರ ಬಂತು ಅಂತಂದರೆ ಈ ಒಂದು ಶ್ರಾವಣ ಮಾಸದ 5ನೇ ದಿನ ಆಗಿರುವಂತಹ ನಾಗರ ಪಂಚಮಿ ಹಬ್ಬದ ದಿನ ಅಣ್ಣ ತಂಗಿಗೆ ಹಬ್ಬ ಒಂದು ಶ್ರೇಷ್ಠವಾದ ದಿನ ಅಂತ ಹೇಳಿ ಪೂಜೆ ಮಾಡ್ತಾರೆ. ಇದಾದ ನಂತರ ಒಬ್ಬ ರಾಜ ತನ್ನ ತಂದೆಯ ಒಂದು ಸಾವಿಗೆ ಹಾವು ಕಡಿತದಿಂದ ಕಾರಣ ಆಗಿರುತ್ತೆ ಅಂತ ಹೇಳಿ ಹಾವುಗಳನ್ನು ಸರ್ವನಾಶ ಮಾಡಬೇಕು ಅಂತ ಹೇಳಿ ಸರ್ಪಯಾಗನ ಮಾಡ್ತಾ ಇರ್ತಾನೆ. ಸೊ ಇದರಿಂದ ಹಾವುಗಳ ಸಂತತಿ ನಾಶ ಆಗತ್ತೆ ಅಂತ ಹೇಳಿ ನಾಗದೇವತೆ ಆಗಿರುವಂತಹವರು ಬಂದು ಅವ್ರ ಮುಂದೆ ನಿಂತ್ಕೊಂಡು ಕೇಳ್ಕೊತಾರೆ, ನೀನು ಯಾವುದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀಯ, ಇದನ್ನು ನಿಲ್ಲಿಸು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕೇಳಿದಾಗ ಅವರು ನನ್ನ ತಂದೆಯ ಸಾವಿಗೆ ಹಾವಿಂದನೇ ಕಾರಣ ಆಗಿರೋದು, ಹಾವಿನ ವಿಷದಿಂದ ಕಾರಣ ಆಗಿರೋದು, ಹಾಗಾಗಿ ನಾನು ಹಾವುಗಳ ಸಂತತಿನ ನಾಶ ಮಾಡ್ತೀನಿ ಅಂತ ಹೇಳಿದಾಗ ರಾಜನ್ಗೆ, ನೀನು ಇದನ್ನು ನಿಲ್ಲಿಸ್ಬೇಕು ಅಂದರೆ ಬೇರೆ ಯಾವುದಾದ್ರೂ ವರ ಕೇಳು, ನಾನು ಕೊಡ್ತೀನಿ, ಇದನ್ನು ಇಲ್ಲಿಗೆ ನಿಲ್ಲಿಸು ಅಂತ ಹೇಳಿದಾಗ ರಾಜ ತನಗೆ ಬೇಕಾಗಿರುವಂತಹ ವರನ ಕೇಳಿ ಈ ಒಂದು ಸರ್ಪಯಾಗ ಏನು ಮಾಡ್ತಾ ಇರ್ತಾನೆ ಅದನ್ನು ನಿಲ್ಲಿಸ್ತಾನೆ. ಇದು ಶ್ರಾವಣ ಮಾಸದ ಒಂದು ಪಂಚಮಿಯ ದಿನ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ನಾಗರ ಪಂಚಮಿ, ಅಂದರೆ ನಾಗರ ಹಾವಿನ ಸಂತತಿಯನ್ನು ಅಳಿಸುವುದನ್ನು ನಿಲ್ಲಿಸಿರೋ ದಿನ ಪಂಚಮಿ ಆಗಿರುತ್ತೆ. ಹಾಗಾಗಿ ಇದನ್ನು ನಾಗರ ಪಂಚಮಿ ಅಂತ ಹೇಳಿ ಕೂಡ ಕರೀತಾರೆ. ಹೀಗಾಗಿ ಹಲವಾರು ಕಥೆಗಳು ಇದರ ಬಗ್ಗೆ ವಿಭಿನ್ನವಾಗಿ ಇದೆ. ನನಗೆ ಗೊತ್ತಿರೋ ಒಂದಷ್ಟು ಕಥೆಗಳನ್ನ ನಾನಿಲ್ಲಿ ನಿಮಗೆ ಹೇಳಿದ್ದೀನಿ. ಇದಾದ ನಂತರ ನಾಗರ ಹಬ್ಬನ ಮಾಡುವಂಥವ್ರು ಕುಟುಂಬದ ಒಳಿತಿಗಾಗಿ ಮಾಡ್ತಾ ಇರ್ತಾರೆ, ಮತ್ತು ಮನೆಯಲ್ಲಿರುವಂತಹ ಅಣ್ಣ ತಂಗಿಯರ ಒಂದು ಒಳಿತು ಶ್ರೇಯಸ್ಸಿಗೋಸ್ಕರ ಮಾಡ್ತಾ ಇರ್ತಾರೆ. ಹಾಗೆ ಸಾಂಪ್ರದಾಯಿಕವಾಗಿ ಮನೆಯಿಂದ ಮನೆಗೆ ಬಂದಿರುವಂತಹ ಪದ್ಧತಿ ಕೂಡ ಇದು ನಾಗರ ಹಬ್ಬನ ಮಾಡ್ತಾ ಇರ್ತಾರೆ. ಕೆಲವೊಂದಷ್ಟು ದಿನ ಪಂಚಮಿ ದಿನನೇ ಮಾಡ್ತಾರೆ. ಪಂಚಮಿ ದಿನ ಮಾಡುವಂತಹವರು ನಾಗರಕಟ್ಟೆ ಏನಿರುತ್ತೆ, ನಾಗರ ಕಲ್ಲು ಏನಿರುತ್ತೆ ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ. ಕೆಲವೊಂದಷ್ಟು ಜನ ಮನೆಯಲ್ಲೇ ಪೂಜೆ ಮಾಡ್ತಾರೆ. ಸರ್ಪದ ಮಣ್ಣು, ಅಂದರೆ ಹುತ್ತದ ಮಣ್ಣೇನಿರುತ್ತೆ, ಹುತ್ತದ ಮಣ್ಣನ್ನು ತಗೊಂಡು ಅದರಲ್ಲಿ ನಾವು ಹಾವಿನ
ರೀತಿಯಾಗಿ ಆಕೃತಿನ ಮಾಡಿ ಅದನ್ನು ಒಂದು ಮಣೆ ಅಥವಾ ರಕ್ತ ಚಂದನದ ಮಣೆ ಆಗಿರಬಹುದು ಅಥವಾ ಒಂದು ಮೆತ್ತನೆಯ ಮಣೆಯಿಂದ ಮಾಡಿರುವಂತಹ ಒಂದು ಹಾಸಿಗೆಯನ್ನು ಮಾಡಿ ಅದ್ರ ಮೇಲೆ ನಾವು ಒಂದು ಬಾಳೆ ಎಲೆನ ಹಾಕಿ ಅಕ್ಕಿ ಇಟ್ಟು ಮಾಡಿರುವಂತಹ ಆಕೃತಿನ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಏನು ಹಸಿ ನುಳ್ಳಿನ ಎಳೆ ಮಾಡಿರ್ತೀವಿ ಅದನ್ನು ಇಟ್ಟು ಅದ್ರ ಮುಂದೆ ನಾವು ಚಿಗ್ನಿ ತಮಟಾಗಿರ್ಬೋದು, ಅಕ್ಕಿ ತಮಟಾಗಿರ್ಬೋದು, ಮತ್ತು ಏನೋ ಹಣ್ಣುಗಳು ಹಾಲುಗಳು ಇದನ್ನೆಲ್ಲ ಮಾಡಿರ್ತೀವಿ, ಸಿಹಿ ತಿನಿಸುಗಳನ್ನ ಮಾಡಿರ್ತೀವಿ, ಮತ್ತು ಹಸಿ ಅಕ್ಕಿನ ಚರ್ಪ ಅಂತ ಹೇಳ್ತಾರೆ, ಮತ್ತು ಕೋಸಂಬರಿ ಹೇಳ್ತಾರೆ. ಇದನ್ನೆಲ್ಲ ಮಾಡಿಟ್ಬಿಟ್ಟು ಅದ್ರ ಮುಂದೆ ಇಟ್ಟು ನಾವು ನೈವೇದ್ಯನ ಕೊಟ್ಟು ಪೂಜೆನ ಮಾಡಬೇಕಾಗಿರುತ್ತೆ. ಇದನ್ನು ಕೆಲವೊಂದಷ್ಟು ಜನಗಳು ಕೆಲವೊಂದು ಕಡೆ ಮಾಡ್ತಾರೆ. ಇನ್ನೊಂದಷ್ಟು ಕೆಲವು ಜನಗಳು ದೇವಸ್ಥಾನದಲ್ಲಿರುವಂತಹ ನಾಗರಕಟ್ಟೆಗೆ ಹೋಗಿ ಹಾಲು ಮೊಸರು ತುಪ್ಪ ಇದನ್ನೆಲ್ಲ ಅಭಿಷೇಕ ಮಾಡಿ ಅದಕ್ಕೆ 21 ದಾರ ಇದನ್ನೆಲ್ಲ ಸುತ್ತಬಿಟ್ಟು ಪೂಜೆ ಮಾಡ್ತಾರೆ. ಕೆಲವೊಂದಷ್ಟು ಜನ ಗೌರಿ ಹಬ್ಬದ ದಿನ ನಾಗರ ಹಬ್ಬ ಗೌರಿ ಹಬ್ಬ ಎರಡನ್ನೂ ಸೇರಿಸಿ ಮಾಡ್ತಾರೆ. ಅವರು ಕೂಡ ಒಂದು ಮನೆಯಲ್ಲೇ ಹಾವಿನ ಆಕೃತಿನ ಮಾಡಿ ಮನೆಯಲ್ಲಿ ಮಾಡಿರುವಂತಹ ಸಿಹಿ ತಿಂಡಿಗಳನ್ನು ಇಟ್ಟು ಒಂದು 5 ಥರದ ಹಣ್ಣುಗಳು ಹೂಗಳು ಇದನ್ನೆಲ್ಲ ಇಟ್ಬಿಟ್ಟು ಅದಕ್ಕೆ ಬೇಕಾಗಿರುವಂತಹ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ಈ ರೀತಿಯಾಗಿ ನಾಗರ ಪಂಚಮಿ ಹಬ್ಬನ ಆಯಾ ಒಂದು ಪ್ರಾಂತ್ಯಗಳಿಗೆ ಪರಿವಾರಗಳಿಗೆ ತಕ್ಕಂತೆ ಅವರು ವಿಭಿನ್ನವಾಗಿ ಮಾಡ್ಕೋತಾರೆ. ಮಹಾರಾಷ್ಟ್ರದಲ್ಲಿರುವಂತಹ ನಾಗಪುರ ಎಂಬ ಆ ಒಂದು ಊರಲ್ಲಿ ಈ ನಾಗರ ಹಬ್ಬನ ಅತಿ ಹೆಚ್ಚು ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಅಲ್ಲಿರುವಂತಹ ಒಂದು ದೇವಸ್ಥಾನದಲ್ಲಿ ಪ್ರತ್ಯೇಕವಾಗಿ ಈ ಒಂದು ನಾಗರ ದೇವಸ್ಥಾನಕ್ಕೆ ಒಂದು ಪ್ರತ್ಯೇಕ ಕೊಠಡಿ ಇದೆ. ಅದು ವರ್ಷಕ್ಕೆ ಒಮ್ಮೆ ಮಾತ್ರ ತೆಗೆಯೋದಂತೆ. ಸೊ ಅವತ್ತಿನ ದಿನ ಎಲ್ಲಿ ತುಂಬಾ ಚೆನ್ನಾಗಿ ಆ ಒಂದು ರಥವನ್ನು ಇಳಿಯೋದಾಗಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದಾಗಲಿ ಮಹಾರಾಷ್ಟ್ರದ ನಾಗಪುರ ಎಂಬ ಊರಲ್ಲಿ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇದಿಷ್ಟು ನಾಗರ ಪಂಚಮಿ ಹಬ್ಬದ ಒಂದು ವಿಶೇಷ ಆಗಿರುತ್ತೆ. ಎಲ್ಲ ಕಡೆಯೂ ಎಲ್ಲರೂ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವೊಂದಷ್ಟು ಜನಗಳು ತಮ್ಮ ಒಂದು ಹಿಂದಿನ ತಲೆಮಾರುಗಳಿಂದ ನಡ್ಕೊಂಡು ಬಂದಿರುವಂಥವರು ಕೂಡ ಈ ಹಬ್ಬನ ಮಾಡ್ತಾರೆ. ಸೊ ಅಥವಾ ಮನೆಯ ಒಳಿತಿಗಾಗಿ ಮಾಡೋರು ದೇವಸ್ಥಾನದ ನಾಗರಕಟ್ಟೆನಲ್ಲಿ ಹೋಗಿ ಪೂಜೆನ ಮಾಡ್ತಾರೆ. ಸೊ ಇದಿಷ್ಟು ನಾಗರ ಪಂಚಮಿಯ ಒಂದು ವಿಶೇಷತೆ. ಸೊ ಇದರಿಂದ ಮನೆಯವರಿಗೆ ಏಳಿಗೆಗೋಸ್ಕರ ಮಾಡುವಂಥದ್ದು, ಅಣ್ಣ ತಂಗಿಗೋಸ್ಕರ ಮಾಡುವಂತಹ ಈ ಹಬ್ಬ ಅತಿ ಹೆಚ್ಚಾಗಿ ಹೆಣ್ಮಕ್ಳಿಗೆ ಮದುವೆ ಸಮಯದಲ್ಲಿ ಈ ಒಂದು ಹಬ್ಬನ ಮಾಡ್ತಾರೆ. ಯಾಕಂತಂದರೆ ಅವರಿಗೇನಾದರೂ ನಾಗದೋಷ ಇತ್ತು ಅಂತಂದರೆ ಅದನ್ನು ಕೂಡ ಪರಿಹಾರ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಯಾವುದಾದ್ರೂ ಹಿಂದಿನಿಂದ ನಡ್ಕೊಂಡು ಬಂದಿರುತ್ತೆ, ನಾಗರದೋಷ ಇರುತ್ತೆ ಇವ್ರಿಗೆ, ಇವ್ರ ಮನೆಯವ್ರಿಗೆ, ಇವರ ಒಂದು ಕುಟುಂಬಕ್ಕೆ ಬರ್ತಾನೆ ಇರುತ್ತೆ ಅಂತ ಹೇಳಿ, ಹಾಗಾಗಿ ಮದುವೆ ಆಗದಿರೋ ಹೆಣ್ಮಕ್ಳು ಕೈಯಲ್ಲೂ ಕೂಡ ಈ ಒಂದು ಹಬ್ಬನ ಮಾಡಿಸ್ತಾ ಇರ್ತಾರೆ. ಒಂದು ಒಳ್ಳೆಯ ವರ ಸಿಗಲಿ ಅಂತ ಹೇಳಿ ಕೂಡ ಈ ಒಂದು ಹಬ್ಬನ ಮಾಡಿಸ್ತಾ ಹೋಗ್ತಾರೆ. ಸೊ ಈ ಒಂದು ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.